ಮೊನ್ನೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಾದ್ಮೇಲೆ ಅವರ ನಿರೀಕ್ಷೆ ಸುಮಾರು 20 ಕ್ಷೇತ್ರವನ್ನ ದಾಟಬಹುದು ಅಂತೇಳಿ ನಿರೀಕ್ಷೆಯನ್ನ ಜನ ತಿರಸ್ಕಾರ ಮಾಡಿದ ಮೇಲೆ ಎಲ್ಲೋ ಒಂದು ಕಡೆಗೆ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಇರ್ಬೋದು, ಹಗುರ ಮಾತಾಡುವಂಥ ಒಂದು ಪ್ರಯತ್ನ ಅಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳು ಮಾತಾಡ್ತಾ ಇರೋದು, ಸರ್ಕಾರದ ಯೋಜನೆ ನಮ್ಮ ಕೈಯಿಂದ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮತದಾರರ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನ ಇರ್ಬೋದು, ಇದೆಲ್ಲರ ಪ್ರತಿಫಲ ನಿನ್ನೆ ಮಧ್ಯರಾತ್ರಿಯಿಂದ ಪೆಟ್ರೋಲ್ ದರವನ್ನ, ಮಾರಾಟ ತೆರಿಗೆಯನ್ನ ಹೆಚ್ಚಿಸುವಂತ ಒಂದು ಮತದಾರರ ಮೇಲೆ, ಜನಸಾಮಾನ್ಯರ ಮೇಲೆ ಸೇಡಿನ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ತೆಗೆದುಕೊಂಡಂತ ಈ ಒಂದು ಬೆಲೆ ಏರಿಕೆ ಅಂತ ಹೇಳಿ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ. ಯಾಕೆಂದ್ರೆ ಮೊನ್ನೆ ಮೈಸೂರಿನಲ್ಲಿ ಅಲ್ಲಿ ಅಭ್ಯರ್ಥಿಯಾಗಿ ಮತ್ತೆ ಕಾಂಗ್ರೆಸ್ನ ವಕ್ತಾರರು ಕೂಡ ಹೌದು, ಲಕ್ಷ್ಮೀನಾರಾಯಣ್ ಅಂತ ಹೇಳಿ ಈ ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಲಕ್ಷ್ಮಣ್ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ನಮ್ಮ ಶಿವಮೊಗ್ಗದಲ್ಲಿ ಆಡಳಿತ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನಾ ಸಮಾರಂಭ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಮಾತಾಡಬೇಕಾದಾಗ ನಾವು ಕೊಟ್ಟಂತ ಗ್ಯಾರಂಟಿಯ ಹೊಟ್ಟೆ ತುಂಬಿದಂತವರೇ ಬಿಜೆಪಿ ವೋಟ್ ಹಾಕಿದ್ರು ಅನ್ನೋಂಥ ತುಂಬಾ ಹಗುರವಾಗಿ ಮಾತಾಡುವಂಥ ಪ್ರಯತ್ನ ಇರ್ಬೋದು. ಸೊ ಈ ರೀತಿಯಂತ ಮಾತುಗಳನ್ನ ಕಾಂಗ್ರೆಸ್ನ ಮುಖಂಡರ ಬಾಯಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ, ಕೇಳ್ತಾ ಇದೀವಿ ಅಂದ್ರೆ, ಇದೆಲ್ಲದೂ ಕೂಡ ಇವರ ತಪ್ಪಿನ ಮುಖಾಂತರ ಆದಂತ ರಾಜ್ಯ ಸರ್ಕಾರಕ್ಕೆ ಬರಬೇಕಂತ ಆದಾಯದಲ್ಲಿ, ತೆರಿಗೆ ಆದಾಯದಲ್ಲಿ ಆಗ್ತಿರುವಂತ ಕೊರತೆಯನ್ನ ಜನಸಾಮಾನ್ಯರ ಮೇಲೆ ಅವ್ರ ಪ್ರಾಣವನ್ನ ಹಿಂಡಿ ಮತ್ತೆ ಈ ರೀತಿಯಂತ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಪೆಟ್ರೋಲಿಗೆ ₹3.2, ಡೀಸೆಲ್ಗೆ ₹3 ಹೆಚ್ಚಿಸುವಂತ ಮುಖಾಂತರ, ಯಾಕೆಂದ್ರೆ ಲಕ್ಷ್ಮಣ್ ಅವರು ಮಾತಾಡಿದ್ದು ಇಂಡೈರೆಕ್ಟ್ಲಿ ಮಧ್ಯಮ ವರ್ಗದವರು ಇಂಥವ್ರಿಗೆ ಕೊಡುವಂಥ ಕಾರ್ಯಕ್ರಮ ಕಿತ್ಕೊಳ್ಳೋಣ, ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮುಟ್ಸೋಣ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಮುಖಾಂತರ ಇದು ಮಧ್ಯಮದ ವರ್ಗದ ಅವರ ಮೇಲೆ ಮಾತ್ರ ಈ ಹೊರೆ ಬೀಳುತ್ತೆ ಅನ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಏನಾದರೂ ಈ ರೀತಿಯಂತ ಬೆಲೆ ಏರಿಕೆಯನ್ನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ, ಆದರೆ ಇದರಿಂದ ಆಗುವಂಥ ಎಫೆಕ್ಟ್ ಎಷ್ಟು, ಅದು ಪೂರ್ತಿ ನಮ್ಮ ಕಡುಬಡವರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ನಮ್ಮ ಕೃಷಿ ಚಟುವಟಿಕೆಗಳು ನಡೀತಾ ಇದೆ, ಆ ರೈತ ಹೊಡೆಯುವಂಥ ಟಿಲ್ಲರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಈವನ್ ಔಷಧಿಗೆ ಸ್ಪ್ರೇ ಮಾಡುವಂಥ ಪಂಪಿಗೆ ಹಾಕುವಂಥ ಫ್ಯೂಯಲ್ ಪಂಪ್ಗಳಿದೆ ಈಗ. ಸೊ ಇದು ಈ ರೀತಿಯಂಥ ಯಂತ್ರೋಪಕರಣಗಳು ಕೂಡ ಈ ಒಂದು ಕೃಷಿ ಯಂತ್ರೋಪಕರಣಗಳಿಗೆ ಈ ರೀತಿಯಂಥ ಡೀಸೆಲ್ ಮತ್ತೆ ಪೆಟ್ರೋಲ್ನ ಹೈಕ್ ಮುಖಾಂತರ ಹೊಡ್ತಾ ಆಗುತ್ತೆ. ಸಾರ್ವಜನಿಕರು ಉಪಯೋಗಿಸುವಂಥ ನಮ್ಮ ಟೂರಿಸ್ಟ್ ವಾಹನಗಳಿರ್ಬೋದು, ಟೆಂಪೋ ಇರ್ಬೋದು, ಜೀಪ್ಗಳಿರ್ಬೋದು, ಇವುದು ಪ್ರವಾಸೋದ್ಯಮದ ಮೇಲೆ ಹೆಚ್ಚಿನ ಹೊರೆ ಆಗುತ್ತೆ. ನಮ್ಮ ದ್ವಿಚಕ್ರ ಸವಾರಿ ಇರ್ಬೋದು, ತ್ರಿಚಕ್ರ ಆಟೋಗಳಿರ್ಬೋದು, ಇದು ಕೂಡ ಜನಸಾಮಾನ್ಯರ ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಗತ್ತೆ. ಇವತ್ತು ಶಾಲಾ ಕಾಲೇಜುಗಳಿಗೆ ಓಡಿಸುವಂಥ ಬಸ್ಗಳಿರ್ಬೋದು, ಉದಾಹರಣೆ ಸರ್ಕಾರನೇ ಇವತ್ತು ಅನಿವಾರ್ಯ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾಳೆ ನಾಡೋದ್ರಲ್ಲಿ KSRTC ಈ ಒಂದು ನಿಗಮಗಳೇನಿದೆ ಬಸ್ ಸರ್ಕಾರದ ಮಾನ್ಯತೆ ಇರುವಂಥದ್ದು, ಅವರು ಕೂಡ ತೀರ್ಮಾನ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಬರ್ಬೋದು. ಯಾಕಂದ್ರೆ ಈ ಹೈಕ್ ಮುಖಾಂತರ ಆ ನಿಗಮಕ್ಕೆ ಆಗುವಂಥ ಲಾಸನ್ನು ತುಂಬಿಕೊಳ್ಳೋಕ್ಕೋಸ್ಕರ ಅದ್ರ ಮುಖಾಂತರ ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊಡೆತ ಆಗತ್ತೆ, ಅದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ನಮ್ಮ ಕೋಸ್ಟಲ್ ಲೈನಲ್ಲಿ ಡೀಸೆಲ್ ಆಧಾರಿತ ಮೀನುಗಾರಿಕೆ ಮಾಡುವಂಥ ದೋಣಿ ಮತ್ತು ಬೋಟ್ಗಳೇನಿದೆ
ಅದ್ರ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ. ಅದು ಸಹಜವಾಗಿ ಅದು ಕೂಡ ಒಂದು ಆಹಾರ ಪದಾರ್ಥ, ಮೀನು, ಆ ಒಂದು ಕೋಸ್ಟಲ್ ಲೈನಲ್ಲೂ ಕೂಡ ಇದ್ರದ ಒಂದು ಪರಿಣಾಮವನ್ನು ಬೀಳುತ್ತೆ. ಅಂದರೆ ಈ ರೀತಿ ಸರ್ಕಾರ ಒಂದು ಕೈಯಲ್ಲಿ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಂಗೆ ಮಾಡಿ, ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂಥ ಒಂದು ಪ್ರಯತ್ನ. ಉದಾಹರಣೆಗೆ ಸರ್ಕಾರ ಬರ್ತಿದ್ದಂಗೆ ಗ್ಯಾರಂಟಿ ಕಾರ್ಯಕ್ರಮ ಘೋಷಣೆ ಮಾಡಿದ್ರು, ಆದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ವ್ಯಾಲ್ಯೂಷನ್ 30 to 40% ಇಡೀ ರಾಜ್ಯದಲ್ಲಿ ಆ ಏರಿಯಾ ವೈಸು ಹೈಕ್ ಮಾಡಿದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಈಗಾಗಲೇ ಉದಾಹರಣೆಗೆ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ನಡೆಸುವಂಥ ಬಾಡಿಗೆ ಕಟ್ಟಡಕ್ಕೂ ಕೂಡ ಇವತ್ತಿನೂ ಕೂಡ 5-6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲಂತೆ. ಅಂಗನವಾಡಿ ತಾಯಂದರಿಗೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ನಮ್ಮ ರಾಜ್ಯದ ತೆರಿಗೆ ದುಡ್ಡು ಈ ವಾಲ್ಮೀಕಿ ನಿಗಮ ಅಂತ ಒಂದು 183 ಕೋಟಿ ತೆಲಂಗಾಣಕ್ಕೆ ಹೋಯ್ತು ಅಂತೇಳಿ ಈಗಾಗಲೇ ತನಿಖೆ ಆಗ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಸೋರಿಕೆಯನ್ನ ತಡೆ ಹಿಡಿಯುವಂಥ ಪ್ರಯತ್ನವನ್ನು ಬಿಟ್ಟು ಭ್ರಷ್ಟಾಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸರ್ಕಾರ ಈಗ ಮತ್ತೊಮ್ಮೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಅವರ ಪ್ರಾಣದ ಜೊತೆಗೆ ಚೆಲ್ಲಾಟ ಮಾಡ್ಕೊಂತ ಅವ್ರನ್ನ ಹಿಂಡಿ ಈ ರೀತಿಯಂತ ಪೆಟ್ರೋಲ್ ಡೀಸೆಲ್ ಪ್ರೈಸನ್ನು ಹೈಕ್ ಮಾಡೋ ಮುಖಾಂತರ ತನ್ನ ಒಂದು ಖಜಾನೆಯನ್ನು ತುಂಬಿಕೊಳ್ಳಿಕ್ಕೆ ಮತ್ತೆ ಹೊರಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ BJPಯಿಂದ ಅತ್ಯಂತ ಕಠೋರವನ್ನು ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಮತ್ತು ಆ ಸಂದರ್ಭದಲ್ಲಿ ಜನರ ಪರವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡಿ ಜನರಿಗೆ ಬುದ್ಧಿ ಕಲಿಸಲಿ, ನಮ್ಮ ಸರ್ಕಾರಕ್ಕೆ ಬುದ್ಧಿ ಕಲಿಸಲಿಕ್ಕೆ ಜನರ ಒಂದು ನೇತೃತ್ವದ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕಣ್ಮುಂದೆ ಅನೇಕ ಮಾದರಿಯಾದಂಥ ಉದಾಹರಣೆಗಳಿದೆ. ಉದಾಹರಣೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಅನೇಕ ಸವಾಲುಗಳಿತ್ತು. ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಆರ್ಥಿಕತೆಗೆ ಯಾವುದೇ ಗಂಡಾಂತರ ಬರದ ರೀತಿಯಲ್ಲಿ ಯಾವುದೇ ಬೆಲೆ ಏರಿಕೆಯನ್ನು ಮಾಡದೆ ಬಡವರ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಕೊಟ್ಕೊಂತ ಯಾವ ರೀತಿ ದೇಶವನ್ನು ನಡೆಸಿರು ಅಂತೇಳಿ ನಮ್ಮ ಕಣ್ಮುಂದೆ ಮಾದರಿಯಾಗಿದೆ. ಅಂದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೇಳಿ ಅದೇ ಒಂದು ನೆಪವನ್ನು ಹೇಳ್ಕೊಂಡು ಕಳೆದ 1 ವರ್ಷದಿಂದ 1 ರೂಪಾಯಿ ಗೌರವದಿಂದ ನಮ್ಮ ಹಿರಿಯ ಶಾಸಕರಿಂದ ಜ್ಞಾನೇಂದ್ರಣ್ಣ ಇಲ್ಲೇ ಇದ್ದಾರೆ, ಸನ್ಮಾನ್ಯ ನಮ್ಮ ರುದ್ರೇಗೌಡರಿದ್ದಾರೆ, ಚುನಾಯಿತ ಪ್ರಸಿಡೆಂಟ್ ಸನ್ಮಾನ್ಯ ಅರುಣ್ ಅವರಿದ್ದಾರೆ. 1 ರೂಪಾಯಿ ಅಭಿವೃದ್ಧಿ ಕಾರ್ಯಕ್ಕೆ 1 ರೂಪಾಯಿ ಯಾವುದು ಕೂಡ ಈ 1 ವರ್ಷದಿಂದ ಯಾವುದು ಕೂಡ ಬಂದಿಲ್ಲ ಸರ್. ಒಂದು ರಸ್ತೆ ಗುಂಡಿ ಮುಚ್ಚಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅದೇ ಒಂದು ಕಾರ್ಯಕ್ರಮವನ್ನು ಹೇಳಿಕೊಂಡು ರಾಜ್ಯದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ಹೊಡೆತ ಮಾಡಿಕೊಂಡು ಇವತ್ತು ಹಾಲಿನ ಬೆಲೆನೂ ಹೆಚ್ಚಿಗೆ ಮಾಡಿದ್ರು, ಮದ್ಯದ ರೇಟು ಹೆಚ್ಚಿಗೆ ಮಾಡಿದ್ರು, ಸಬ್ ರಿಜಿಸ್ಟರ್ ಇದು ಹೆಚ್ಚಿಗೆ ಮಾಡಿದ್ರು. ಈಗ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರು. ಈಗ ಡೀಸೆಲ್ ಮತ್ತು ಪೆಟ್ರೋಲ್ನ ಪ್ರೈಸನ್ನು ಹೆಚ್ಚಿಗೆ ಮಾಡೋ, ದರವನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಮತ್ತೊಮ್ಮೆ ಇದು ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಬಡವನು ಕೂಡ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ. ಇದನ್ನು BJP ಅತ್ಯಂತ ಗಂಭೀರವಾಗಿ ಇದನ್ನು ಖಂಡಿಸುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.